ಮೇಡಮ್ பேசுறாங்க ಮೇಡಮ್ வாழ்த்துக்கள். ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಮೇಡಮ್. ವಲ್ಲೇಲ್ ಮುನ್ಸಾಲಿ ಸರ್ ಅವರು ಚೇರ್ಮನ್ ಆಫ್ ಸ್ಟ್ಯಾಂಡಿಂಗ್ ಕಮಿಟಿ 5 பேர் மெம்பர்ஸ் பண்ணி அவர் எலெக்ட் பண்ணியிருக்காங்க. எல்லா மெம்பர்ஸும் எங்கே இருக்கிறாங்க? கருணாகரன், சாந்தி அன்பு, செந்தில், சாந்தி வள்ளல், மாணிக்கம் இவங்கெல்லாம் சேர்ந்து இந்த ஸ்டாண்டிங் கமிட்டி சேர்மன் எலெக்ட் பண்ணியிருக்காங்க. எங்களுக்கு ரொம்ப சந்தோஷம். எல்லா கவுன்சிலர் கூட சேர்ந்து எல்லாரும் ஒற்றுமையாக ஒரு ஃபேமிலியாக நம்ம கேஜிஎஃப் ஜனங்களுக்கு நல்லதை செய்வோம்னு சொல்லிட்டு தேங்க்ஸ் சொல்கிறோம். எம்எல்ஏ மேடம்க்கு ரொம்ப ரொம்ப தேங்க்ஸு. இந்த மாதிரி ஸ்டாண்டிங் கமிட்டி பண்ணால் இன்னும் நல்லா ஜனங்களுக்கு நல்லது செய்யலாம், கோஆப்ரேட் பண்ணி இன்னும் நிறையா வேலைங்க செய்யலாம் கேஜிஎஃப்லன்னு சொல்லிட்டு இந்த மாதிரி ஸ்டாண்டிங் கமிட்டி இது பண்ணியிருக்காங்க. ரொம்ப ரொம்ப தேங்க்ஸ் எம்எல்ஏக்கும். எல்லா கவுன்சிலரும் நாங்கள் ப்ராமிஸ் பண்ணுறோம், ஒரு குடும்பமாக ஒற்றுமையாக இருந்து ஒரு நல்ல பப்ளிக் சர்வீஸ் பண்ணுவோன்னு சொல்லிட்டு ரொம்ப ரொம்ப தேங்க்ஸ். ನಮಸ್ಕಾರ. ಇವತ್ತು ದಿವಸ ನಮ್ಮ KGF ಶಾಸಕರು ಮತ್ತು ಸಿಟಿ ಮುನ್ಸಿಪಾಲ್ಟಿ ಪ್ರೆಸಿಡೆಂಟು ಮತ್ತು ನಮ್ಮ ಇದು ಸ್ಥಾಯಿ ಸಮಿತಿ ಕಮಿಟಿಯ ಮೆಂಬರ್ಸ್ ಕರುಣಾಕರನ್ ಮತ್ತು ಅಂದು ಶಾಂತಿ, ಸೆಂದಿಲ್ ಕುಮಾರ್ ಮತ್ತು ಮಾಣಿಕಂ ಅವರು ಮತ್ತು ನಮ್ಮ ಪಕ್ಷದ ಮುಖಂಡರು, ನಮ್ಮ ಎಲ್ಲ ಕೌನ್ಸಿಲರ್ಗಳು ನಮಗೆ ಇವತ್ತು ಬೆಂಬಲ ಕೊಟ್ಟು ನಮ್ಮ ಅಧ್ಯಕ್ಷನಾಗಿ ಮಾಡಿದ್ದಾರೆ. ನಮಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದು ನಿಷ್ಠಾವಂತನಾಗಿ ನಮ್ಮ ಕರ್ತವ್ಯನೇ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಈ ಭರವಸೆ ಬರ್ತಾಯಿದ್ದೀನಿ. ನಮ್ಮದು ಇರೋದು ವಾಂಗ ಸರ್ ನಮ್ಮ ಉಪಾಧ್ಯಕ್ಷರು ಜರ್ಮನ್ ಜೂಲಿಯಸ್ ಅವ್ರಿಗೂ ಧನ್ಯವಾದಗಳು ಹೇಳ್ತಾ, ಈ ಮುನ್ಸಿಪಾಲ್ಟಿನಲ್ಲಿ ನನ್ನ ಶ್ರಮ ನಮ್ಮ ಜನಕ್ಕಾಗಿ ಒಳ್ಳೇದು ಏನು ಮಾಡಬೇಕು ಅದು ಖಂಡಿತ ನಾವು ಮಾಡ್ತೀವಿ. ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಒಟ್ಟಿಗಾಗಿ ಸೇರಿ ನಮ್ಮ ಊರಿಗೆ ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ಯಶಸ್ವಿ ಆಗ್ತೀವಿ ಅಂತ ನನ್ನ ನಂಬಿಕೆ ಇದೆ. ತುಂಬ ಧನ್ಯವಾದ ಸರ್. ನಿಮ್ಮ ಜೊತೆಯಲ್ಲಿ ಯಾರು ಸರ್ ಸದಸ್ಯರು? ನಮ್ಮ ಜೊತೆಯಲ್ಲಿ ಕರುಣಾಕರನ್, ಅನ್ಬು ಶಾಂತಿ ಮತ್ತು ಸೆಂದಿಲ್ ಕುಮಾರ್, ಮಾಣಿಕಂ 5 ಜನ ಇದ್ದಾರೆ. ಅವ್ರು 5 ಜನ ಇದ್ರೂ ಎಲ್ಲ ಕೌನ್ಸಿಲರ್ಗಳು ನಮ್ಮ ಸದಸ್ಯರೇ, ನಮ್ಮ ಸಹೋದರಗಳಾಗಲಿ ಸಹೋದರರಾಗಲಿ ಎಲ್ಲರೂ ನನಗೆ ಬೆಂಬಲ ಕೊಟ್ಟಿದ್ದಾರೆ. ನಾವು ಎಲ್ಲರನ್ನು ಸೇರಿನೇ ನಾವು ಒಳ್ಳೆ ಕೆಲಸ ಮಾಡ್ತೀವಿ. ಸರಿ, ಸರ್ ಅವರವ್ರ ಅಭಿಪ್ರಾಯ ನಾವು ಏನು ಮಾಡೋಕ್ಕಾಗಲ್ಲ. ಬಟ್ ಇವಾಗ ಮುನ್ಸಿಪಾಲ್ಟಿ ಬಂದ್ಬಿಟ್ಟು ಆಡಳಿತ ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ಕೆಲಸ ನಡೀತಾ ಇದೆ. ಅದನ್ನು ಬಂದ್ಬಿಟ್ಟು ನಿಮಗೆ ಹಂತವಾಗಿ ನಾವು ಹೇಳಬೇಕಾದ್ರೆ ಅದು ಹೇಳೋ ಸಮಯದಲ್ಲಿ ಜನಗಳಿಗೆ ಅರ್ಥ ಆಗುತ್ತೆ. ಮುನ್ಸಿಪಾಲ್ಟಿಯಿಂದ ಏನೇನು ನಡೀತಾ ಇದೆ, ಎಷ್ಟು ಕೋಟಿ ರೂಪಾಯಿ ಅನುದಾನ ನಡೀತಾ ಇದೆ, ಶಾಸಕರು ಏನು ತಗೊಂಡು ಬರ್ತಾರೆ ಅಂತ ನಾವು ವಿಲಾವರಿಯಾಗಿ ನಿಮ್ಗೆ ಹೇಳಿದ್ರೆ ಗೊತ್ತಾಗುತ್ತೆ. ಅವರವ್ರ ಅಭಿಪ್ರಾಯ ಅವರವರು ಆಚೆ ಹೋದರೆ ನಗರಸಭೆಯಲ್ಲಿ ಕಾಂಗ್ರೆಸ್ ಭ್ರಷ್ಟಾಚಾರ ಕೋಟ್ಯಾಂತರ ಇದೆ ಸರ್. ಇವಾಗ ಆಗಿದೆ KGFನಲ್ಲಿ ಭ್ರಷ್ಟಾಚಾರ ಹೇಳೋದು ಒಳ್ಳೆಯದೇ. ಬಟ್ ಭ್ರಷ್ಟಾಚಾರಕ್ಕೆ ನಾವು ವಿರೋಧಿ ಇಲ್ಲ. ನಾವೇನೋ ಅವ್ರ ಭ್ರಷ್ಟಾಚಾರಿಗಳಿಗೆ ಬಂದ್ಬಿಟ್ಟು ನಾವು ಇದು ಮಾಡೋಣ. ಏನಿದೆಯೋ ಅವ್ರಿಗೆ ದಾಖಲೆ ಬರುತ್ತೆ ಬಂದ್ಬಿಟ್ಟು ಯಾವ್ದಾದ್ರು ಒಂದು ಆಫೀಸರ್ ಪ್ರೂಫ್ ಮಾಡಿದ್ದಾರೆ, ಯಾರಾದರೂ ಪ್ರೂಫ್ ಮಾಡಿದ್ದಾರೆ. ಸುಮ್ಮನೆ ಬಂದ್ಬಿಟ್ಟು ಭ್ರಷ್ಟಾಚಾರ ಹೇಳಿದ್ರೆ ಅದಕ್ಕೆ ನ್ಯಾಯ ಇಲ್ಲ, ಬೆಲೆ ಇಲ್ಲ. ಅದು ಏನಾದರೂ ಕರೆಕ್ಟಾಗಿ ಇದ್ದರೆ ದಾಖಲೆ ಪೂರ್ತಿಯಾಗಿ ಅದಕ್ಕೆ ನಿರ್ಮಾಣ ಮಾಡಬೇಕು. ಸುಮ್ಮನೆ ಮಾಡಿದ್ರೆ ಅದಕ್ಕೆ ಪ್ರಯೋಜನ ಇಲ್ಲ. ಮುಂದಿನ ಕಾಲದಲ್ಲಿ ಜನಗಳಿಗೆ ಅರ್ಥ ಮಾಡೋ ಥರ ನಾವೆಲ್ಲ ಹೇಳ್ತೀವಿ. ನಗರಸಭೆ ಅಧ್ಯಕ್ಷ ನಮಗೆ ಸ್ಥಾಯಿ ಸಮಿತಿ ಕೊಟ್ಟಿದ್ದಾರೆ, ನನ್ನ ಹುದ್ದೆ ನಾನು ಮಾಡ್ತೀನಿ. ಇಬ್ಬರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೇ ಇವಾಗ ಉಪಾಧ್ಯಕ್ಷರು ಇದ್ದಾರೆ, ಮೆಂಬರ್ಸ್ ಇದ್ದಾರೆ, ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ನಮ್ಗೆ ಈಗೋ ಇಲ್ಲದಂಗೆ ಕೆಲಸ ಮಾಡ್ತೀವಿ. ನಂಬಿಕೆ ಇದೆ. ನಿಮಗೂ ಗೊತ್ತು, ಮುಂಚೆ ನಾವು ಈಗೋ ಇಲ್ಲದ ಮುನ್ಸಿಪಾಲ್ ನಡೀತಾ ಅದಕ್ಕಿಂತ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ.